ಇವ್ರು ಮಾಡ್ತಾ ಇರೋದು ಒಳ್ಳೆ ಚಿಕ್ಕ ಮಕ್ಕಳ ಥರ ಕಿತ್ತಾಡೋದು, ನಾಯಿಗಳ ಥರ ಆಡೋದು, ಅಭಿವೃದ್ಧಿ ಮಾಡ್ತೀವಿ ಅಂತ ಹೋದ್ರಲ್ಲಿ. ಉತ್ತರ ಕರ್ನಾಟಕದ ಅಭಿವೃದ್ಧಿನ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಲ್ಲಿ ಹೋಗಿ ಇವತ್ತು. ತಮಿಳ್ನಾಡಲ್ಲಿ ಕುಸ್ತಿ ಮಾಡಲಿಲ್ಲ ಅಷ್ಟೇ, ಇಟ್ಕೊಂಡು ಎತ್ತಾಕೊಂಡು ಹೋಗೋದು ಮಾಡೋದು, ಕರುಣಾನಿಧಿಗೆ ಮಾಡಿದ್ರಲ್ಲ ಆ ಥರ ಮಾಡಲೇ ಇಲ್ಲ ಇಲ್ಲಿ. ಅದು ಆಗ್ಬಹುದೇನೋ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವರು ಏನು ಈ ರಾಜ್ಯಕ್ಕೆ ವಲಸಾಗಿದೆ. ಬಿಟ್ಟು ಕೊಡೋದು ಬಿಡ್ರಮ್ಮ, ಬಿಟ್ಟು ಕೊಡೋ ಸರ್ಕಾರದವ್ರು ಬಿಡಿ. ರೈತರನ್ನ ಸೋಮಾರಿಗಳು ಮಾಡ್ತಾಯಿದ್ದೀರಾ. ರೈತ ಈ ದೇಶದ ಬೆನ್ನೆಲುಬು. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ಬೇಜವಾಬ್ದಾರಿ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ. ಏನು ಬೆಳೆಯುವಂಥ ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರು ಇಂಡಸ್ಟ್ರೀಸ್ ಆಗೋ ಮಟ್ಟಕ್ಕೆ ಹೋಗ್ತಾ ಇದೆ ಈಗ. ಇವಾಗ ಸದ್ಯದ ಪರಿಸ್ಥಿತಿಗೆ ನಮ್ಮ ರಾಜ್ಯದ ರಾಜಕೀಯದ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಎಕ್ಸಾಂಪಲ್ ಇವಾಗ ಬೆಳಗಾವಿ ತಗೊಳ್ಳಿ, ಇವಾಗ ಬೆಂಗಳೂರಲ್ಲಿ ಇವತ್ತಿಗೆ ನಡೀತಿರೋದನ್ನು ಕೂಡ ನೋಡಿ ನೀವು. ಸೊ ಏನು ಅನ್ಸುತ್ತೆ ನಿಮಗೆ? ಬೆಳಗಾವಿ ಅಧಿವೇಶನದಲ್ಲಿ ರಾಜಕೀಯದ ಬಗ್ಗೆ ಮಾತಾಡಬೇಕು ಅಂತ ಒಂದು ಸ್ವಲ್ಪ ಒಲವಿಲ್ಲ, ಆದರೆ ಕೆಲವು ವಿಷಯಗಳು ಮಾತ್ರ ನಾನು ಹೇಳ್ತೀನಿ. ಏನು ಅಂತಂದರೆ, ಈಗ ಬೆಳಗಾವಿ ಅಧಿವೇಶನ ಇವರು ಬಂದು 1 ವರ್ಷ 7 ತಿಂಗಳಾಗಿದೆ. ಒಂದು ಕಾಂಗ್ರೆಸ್ ಸರ್ಕಾರ ಜನಗಳ ಬೆಂಬಲದಿಂದ ಬಂದಿದೆ ಅನ್ನೋ ಒಂದು 136 ಪ್ಲಸ್ ಈಗ ಒಂದು 3 ಸೇರಿಸಿ 136 ಸೀಟ್ಸ್ ಈಗ ಬಂದಿದೆ ಅನ್ನೋದು ಅಧಿವೇಶನ ಮಾಡಿದ್ರು. ಪ್ರತಿ ವರ್ಷ ಮಾಡ್ತೀವಿ ಅಂತ 9 ದಿವಸ ಅಧಿವೇಶನ ಕರೀತಾರೆ. ಯಾವುದಕ್ಕೋಸ್ಕರ ಕರೀತಾರೆ? ಆ ಲೋಕಲಲ್ಲಿ ಆಗುವಂಥ ಈಗ ಬೆಳಗಾವಿ ಉತ್ತರ ಕನ್ನಡದಲ್ಲಿ ಯಾವುದಕ್ಕೋಸ್ಕರ ವಿಧಾನಸೌಧನ ಕಟ್ಟಿದ್ರು? ಒಂದು ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ಕಟ್ಟಿದ್ದು. ಏನು ಮಾಡಿದ್ದಾರೆ? ಯಾವುದೇ ಸರ್ಕಾರ ಆಗಿರಲಿ, ಇದೊಂದೇ ಈ ಸರ್ಕಾರದ ಬಗ್ಗೆ ಎಲ್ಲ ಹೇಳ್ತಿರೋದು. ಪ್ರತಿ ಸರ್ಕಾರನೂ ಮಾಡಾಗ 9 ದಿವಸ 15 ದಿವಸ ಮಾಡೋಕ್ಕೆ ಹೋಗ್ತಾರೆ. ಏನು ಅಧಿವೇಶನ ನಡೀತಾ ಇದೆ? ಗಲಾಟೆ ಮಾಡಿಕೊಂಡು, ಕುಸ್ತಿ ಮಾಡಿಕೊಂಡು, ಈ ಥರ ಅವ್ರ ಮೇಲೆ ಇವ್ರು ಬೈಯೋದು, ಇವ್ರಿಗೆ ಅವರು ಬೈಯೋದು, ಇದು ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಅದಕ್ಕೊಂದು ಸಂವಿಧಾನದಲ್ಲಿ ಇದೊಂದು ಅವಮಾನ ಅಲ್ವಮ್ಮ ಇದು. ಇವ್ರು ಮಾಡ್ತಾ ಇರೋದು ಒಳ್ಳೆ ಚಿಕ್ಕ ಮಕ್ಕಳ ಥರ ಕಿತ್ತಾಡೋದು, ನಾಯಿಗಳ ಥರ ಆಡೋದು, ಅಭಿವೃದ್ಧಿ ಮಾಡ್ತೀವಿ ಅಂತ ಹೋದ್ರಲ್ಲಿ. ಉತ್ತರ ಕರ್ನಾಟಕದ ಅಭಿವೃದ್ಧಿನ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಲ್ಲಿ ಹೋಗಿ ಇವತ್ತು. ಇಷ್ಟು ದಿನ ನೂರಾರು ಕೋಟಿಗಳು ಖರ್ಚು ಮಾಡಿದ್ದಾರೆ. ಸರ್ಕಾರದ ದುಡ್ಡು, ತೆರಿಗೆ ದುಡ್ಡು. ಏನು ಮಾಡಿದ್ದಾರೆ ನೋಡೋಣ ಹೇಳಿ. ಒಂದು ಉದ್ದೇಶ ಅಲ್ಲಿ ಬೆಳಗಾವಿಗೋಸ್ಕರ ಹೋದ್ರಲ್ಲ, ಇದು ಅಧಿವೇಶನ ಮಾಡ್ತೀವಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡ್ತೀವಿ ಅಂತ. ಆಲಮಟ್ಟಿ ಡ್ಯಾಮ್ 2004ರಲ್ಲಿ ಆದದ್ದು ಕೆಲಸನ ಇನ್ನೂ ನಾಲೆಗಳನ್ನ ಮಾಡೋಂಥ ಸೌಜನ್ಯ ನಮ್ಮ ಸರ್ಕಾರಕ್ಕೆ ಯಾವುದೇ ಒಂದು ಸರ್ಕಾರ ಆಗಿರಲಿ ಯಾವುದೂ ಇಲ್ಲ. ರೈತರಿಗೆ 5 ಜಿಲ್ಲೆ ನೀರಾವರಿ ಆಗುತ್ತೆ. ಪಂಚನದಿಗಳು ಹರಿತವೆ ಬಿಜಾಪುರದಲ್ಲಿ. ಅಷ್ಟೊಂದು ನೀರನ್ನು ತಡೆದು ಇಟ್ಟವ್ರೆ. ಅಷ್ಟೊಂದು ನೀರಿದೆ ಇವತ್ತು ಕರ್ನಾಟಕದ ರಾಜ್ಯ ಇದರೊಳಗೆ ನೀರಾವರಿಯಲ್ಲಿ. ಅದೊಂದು ದೊಡ್ಡ ಡ್ಯಾಮ್ ಅದು. 64ರಲ್ಲಿ ಸ್ಟಾರ್ಟ್ ಮಾಡಿ 04/2004ರಲ್ಲಿ ಆಯಿತು. ಏನು ಮಾಡಿದ್ರು ರೈತರಿಗೆ? ಯಾರೋ ಗೂಳೆ ಹೋಗ್ತಾಯಿದ್ದಾರೆ ಔಟ್ಸೈಡ್, ಆ ಕಡೆ ಈ ಕಡೆ ಗೂಳೆ ಹೋಗ್ತಾಯಿದ್ದಾರೆ ಪಬ್ಲಿಕ್ಕು. ಅದ್ರ ಬಗ್ಗೆ ಮಾತಾಡ್ರಪ್ಪ. ರಸ್ತೆ ಬಗ್ಗೆ ಮಾತಾಡಿ, ನೀರಾವರಿ ಬಗ್ಗೆ ಮಾತಾಡಿ, ರೈತರ ಬಗ್ಗೆ ಮಾಡಿದ್ರೆ ನೀವೇನು ಕಿತ್ತಾಡ್ತಾ ಇರೋದು? ಇದು ಅಸಹ್ಯ ಆಗೋದಿಲ್ವ? ಇದು ತಮಿಳ್ನಾಡು ಟೈಪ್ ಆಯಿತು. ತಮಿಳ್ನಾಡಲ್ಲಿ ಕುಸ್ತಿ ಮಾಡಲಿಲ್ಲ ಅಷ್ಟೇ, ಇಟ್ಕೊಂಡು ಎತ್ತಾಕೊಂಡು ಹೋಗೋದು ಮಾಡೋದು, ಕರುಣಾನಿಧಿಗೆ ಮಾಡಿದ್ರಲ್ಲ ಆ ಥರ ಮಾಡಲೇ ಇಲ್ಲ ಇಲ್ಲಿ. ಅದು ಆಗ್ಬಹುದೇನೋ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವರು ಏನು ಈ ರಾಜ್ಯಕ್ಕೆ ವಲಸಾಗಿದೆ. ಬರೋ ಉದ್ದೇಶ ಏನು? ನಾವು ಗೆದ್ದು ಬರ್ತೀವಿ, ಒಂದು ಕ್ಷೇತ್ರದಿಂದ ಗೆದ್ದು ಬರ್ತೀವಿ, ಅಭಿವೃದ್ಧಿ ಮಾಡಬೇಕು ನಮ್ಮ ಕ್ಷೇತ್ರಕ್ಕೆ. ಈಗ ಮುಖ್ಯಮಂತ್ರಿ ಹೇಳಿದ್ರು 2,000 ಕೋಟಿ ಕೊಡ್ತಾಯಿದ್ದೀನಿ ಈಗ ಎಲ್ಲ ಕ್ಷೇತ್ರಕ್ಕೆ ಅಂತ. ಬಾಯಿ ಮತ್ತಿಲ್ಲ. ಇಲ್ಲಿ ಬೆಂಗಳೂರು ಸಿಟಿನೇ ನೋಡಿ. ಈಗ ನೀವು ಒಂದು ರಸ್ತೆಗಳಲ್ಲಿ ನೀವು 2 ವೀಲರ್ಸಲ್ಲಿ ಬರೋಕ್ಕೆ ಆಗೋದಿಲ್ಲ. ಏನು ಅಭಿವೃದ್ಧಿ ಮಾಡ್ತಾಯಿದ್ದೀರಾ? ಅವ್ರು ಮೊದಲೇ ಮಾಡೋರು ಅಂತ ಮಾಡಿಲ್ಲ ಅಂತೇಳಿ 40% ಹೇಳ್ಕೊಂಡು ಬಂದರೆ ಆಯಿತು. ನೀವೇನು ಮಾಡ್ತಾಯಿದ್ದೀರಾ? 19 ತಿಂಗಳಾಗಿದೆ, 19-20 ತಿಂಗಳ ಮೇಲಾಗಿದೆ. 12-7-21 ಆಗಿದೆ. ಏನು ಮಾಡಿದ್ದಾರೆ? ಅಧಿವೇಶನ ಹೋದ್ರಲ್ಲ, ಇಲ್ಲಿ ಬೆಂಗಳೂರಿನಿಂದ ಅಧಿವೇಶನ ಕರ್ಕೊಂಡೋದ್ರಲ್ಲ, ಪ್ರತಿ ಇಲಾಖೆದು ಫೈಲ್ಗಳೆಲ್ಲ ಹೊತ್ಕೊಂಡು ನೂರಾರು ಕೋಟಿಗಳು ಖರ್ಚು ಮಾಡೋಕ್ಕೆ ಅಲ್ಲಿ ಹೋದ್ರಿ. ಎಲ್ಲ ಸ್ಟಾರ್ ಹೋಟ್ಲುಗಳಿಂದ ಹಿಡಿದು ಎಲ್ಲ ಹೋಟ್ಲುಗಳೆಲ್ಲ ಬರ್ತೀವಿ. ಅದು ಎಷ್ಟು ಜನ? ಅದು 224 ಎಷ್ಟು ಜನ MLAಗಳು ಮಿನಿಸ್ಟ್ರುಗಳು ಬಂದಿದ್ದಾರೆ ಅಧಿವೇಶನಕ್ಕೆ? ಏನು ಚರ್ಚೆ ನಡೆದಿದೆ? ಏನೂ ಇಲ್ಲ. ಇವು ಕಿತ್ತಾಡ್ಕೊಂಡು ಗಲಾಟೆ ಮಾಡಿಕೊಂಡು ಇದು ಬರೋದಾ? ಬಿಟ್ಟು ಕೊಡೋದು ಬಿಡ್ರಮ್ಮ, ಬಿಟ್ಟು ಕೊಡೋ ಸರ್ಕಾರದವ್ರು ಬಿಡಿ. ರೈತರನ್ನ ಸೋಮಾರಿಗಳು ಮಾಡ್ತಾಯಿದ್ದೀರಾ. ರೈತ ಈ ದೇಶದ ಬೆನ್ನೆಲುಬು. ಅವ್ರಿಗೇನು ಕೊಡಬೇಡಿ, ನೀರಾವರಿ ಆದ್ಯತೆ ಮಾಡಿಕೊಡಿ, ಬುದ್ಧಿವಂತರಾಗ್ತಾರೆ. ಇವತ್ತು ಇದೆಲ್ಲ ಕೊಟ್ಟು ಅಮೌಂಟು ಅದು ಕೊಡೋದು ಇದು ಕೊಡೋದು, ಪುಕ್ಕಡೆ ಭಾಗ್ಯಗಳನ್ನ ಕೊಟ್ಟು ಎಲ್ಲ ರೈತರನ್ನ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ಬೇಜವಾಬ್ದಾರಿ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ. ಏನು ಬೆಳೆಯುವಂಥ ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರು ಇಂಡಸ್ಟ್ರೀಸ್ ಆಗೋ ಮಟ್ಟಕ್ಕೆ ಹೋಗ್ತಾ ಇದೆ ಈಗ. ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸಬೇಕು. ಫಸ್ಟು ರೈತರಿಗೆ ಕೆಲಸ ಕೊಡಿ, ಆದ್ಯತೆ ಕೊಡಿ. ಏನೂ ಮಾಡೋದಿಲ್ಲ. ಈ ಥರ ಕಿತ್ತಾಡ್ಕೊಂಡು ಅಲ್ಲಿ ಕುಸ್ತಿ ಆಗೋದು, ಇಲ್ಲಿ ಕುಸ್ತಿ. ಒಂದು ಅಧಿವೇಶನ ಮಾಡ್ತಿರಲ್ಲ ಕರೆಕ್ಟಾಗಿ. ಯಾವ್ದಾರು ಸಭಾಧ್ಯಕ್ಷರು ಎಲ್ಲರೂ ಇರಲೇಬೇಕು ಅಂತ ಹೇಳ್ಬಿಟ್ಟು ಯಾವಾಗಾರ ಒಂದು ಕಂಡೀಷನ್ ಮಾಡಿದ್ದಾರೆ?
ಹೋಗ್ತಾರೆ ಏನಾಗ್ತಾರೆ ಸೀದಕ್ಕೆ ಆಚೆ ಹೋಗ್ತಾ ಇರ್ತಾರೆ. ಏನು ಚರ್ಚೆ ಮಾಡಿದ್ದಾರೆ ಎಲ್ಲ ಎಮ್ ಎಲ್ ಎಗಳು, ಯಾವುದೇ ಪಕ್ಷದರಾಗಿರಲಿ. ಅವ್ರು 69, ಇವರು 18, ಅವರು 139. ಏನು ಮಾಡಿದ್ದಾರೆ? ಯಾವುದಕ್ಕೋಸ್ಕರ ಇಲ್ಲಿಂದ ಬೆಳಗಾಂಗೆ ಹೋಗ್ಬೇಕು? ಗುಲ್ಬರ್ಗ ಒಂದು ಮಾಡಿಬಿಡಿ, ಸರೋಗುತ್ತೆ. ಅಲ್ಲೊಂದು ಮಾಡಿಬಿಟ್ರೆ ಮೂರು ಕಡೆ ಕೊಡಲಿ. ಆಗ ಅರ್ಧ ಎಲ್ಲ 60 ಜನಕ್ಕೆ, 318, 70 ಜನಕ್ಕೆ ಏನು ಎಮ್ ಎಲ್ ಎ ಮಾಡಿಬಿಟ್ಟು ಒಂದೊಂದು ಸಣ್ಣ ರಾಜ್ಯಗಳು ಮಾಡಿಬಿಡಿ. ಅದ್ಯಾಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತೀರಾ? ಕಿತ್ತಾಡೋಂಥ ಅವಶ್ಯಕತೆ ಏನಿದೆ? ಸಣ್ಣ ಮಕ್ಕಳ ಥರ ಕಿತ್ತಾಡ್ತಿರಲ್ಲ, ನಾಚಿಕೆ ಆಗೋದಿಲ್ವ ಇವರಿಗೆ? ಬೀಟ್ ಪ್ಲಸ್ ಕರ್ನಾಟಕ.